ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಆಲ್ರೆಡಿ ನಾನು ಸೆಕ್ಷನ್ ಎ ಸೆಕ್ಷನ್ ಬಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಬಂದು ಸೆಕ್ಷನ್ ಸಿ ಪ್ರಾಬ್ಲಮ್ಮು 14 ಮಾರ್ಕ್ಸಿಗಿದೆ. ಸೊ ಏನಂತಂದರೆ ಸೆಕ್ಷನ್ ಸಿನಲ್ಲಿ ಅನುರಾಧ ವೆಂಚರ್ಸ್ ಸ್ಟಾರ್ಟೆಡ್ ಇಟ್ಸ್ ಬಿಸ್ನೆಸ್ ಆನ್ August 1st, 2024. The owners begins with 7 lakh in cash. The business conducted the following transaction during the month of August ಅಂತ ಕೊಟ್ಟಿದೆ. ಈ ಪ್ರಾಬ್ಲಮ್ ಬಂದು ಅಕೌಂಟಿಂಗ್ ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಟ್ರಾನ್ಸಾಕ್ಷನ್ಸ್ ಏನಿದೆ ಅಂತ ಅಂದರೆ August 2nd purchased goods worth rupees 80,000 and August 5 paid monthly office rent 15,000. August 8 sold goods costing rupees 60,000 at a profit of 25% on the cost. August 10 introduced additional capital rupees 50,000. August 12 purchased goods on credit from MNO suppliers worth of rupees 55,000. And next August 15 bought office equipment worth rupees 30,000. August 20 paid rupees 25,000 to MN suppliers. August 22 deposited rupees 80,000 into the bank. August 25 paid utility bills rupees 10,000. August 30 withdrew rupees 20,000 cash for personal use. Prepare an accounting equation ಟು ಶೋ ದ ಎಫೆಕ್ಟ್ ಆಫ್ ದ ಎಬೋ ಅಂತ ಕೇಳಿದ್ದಾರೆ. ಸೊ ಅಕೌಂಟಿಂಗ್ ಈಕ್ವೇಷನ್ ಮಾಡೋದು ತುಂಬಾ ಈಸಿ. ಇಟ್ ಈಸ್ ದ ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ಏನಂತಂದರೆ ಅಕೌಂಟಿಂಗ್ ಈಕ್ವೇಷನ್ಸ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಅಕೌಂಟಿಂಗ್ ಈಕ್ವೇಷನ್ಸ್ ಏನು ಹೇಳುತ್ತೆ ಅಂದರೆ ಯಾವಾಗಲೂ ಕಂಪನಿನಲ್ಲಿರೋ ಟೋಟಲ್ ಅಸೆಟ್ಸು ಆಲ್ವೇಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಕಂಪನಿನಲ್ಲಿರೋ ಅಸೆಟ್ಸು ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ಗೆ ಈಕ್ವಲ್ ಆಗಿರುತ್ತೆ. ಸೊ ಈಗ ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಏನಂತ ಪ್ರಿಪೇರ್ ಮಾಡ್ತೀವಿ, ಆಲ್ ಅಸೆಟ್ಸ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಅದನ್ನೇ ನಾವು ಇಲ್ಲಿ ಈಕ್ವೇಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಫಸ್ಟು ಟ್ರಾನ್ಸಾಕ್ಷನ್ಸ್ನ ನೋಡೋಣ. ಫಸ್ಟು ಟ್ರಾನ್ಸಾಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಅನುರಾಧ ವೆಂಚರ್ ಸ್ಟಾರ್ಟೆಡ್ ಇಟ್ಸ್ ಬಿಸ್ನೆಸ್ ಆನ್ August 1st. ಸೊ ಅನುರಾಧ ಅನ್ನೋರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾವಾಗ August 1st. ಸೊ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೊ ದೇ ಆರ್ ಸ್ಟಾರ್ಟೆಡ್ ವಿತ್ 7 lakh ಇನ್ ಕ್ಯಾಶ್. 7 lakh rupees ಇನ್ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಎಂಟ್ರಿ ಬರುತ್ತೆ ಅಂತಂದರೆ ಡೇಟು, ಟ್ರಾನ್ಸಾಕ್ಷನ್ಸು, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಈ ರೀತಿ ಫಾರ್ಮೆಟ್ನ ತಗೊಳ್ಳಿ. ಸೊ ಇಲ್ಲಿ ಏನಂತಂದರೆ ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳಿ, ಒಂದು ಲೈನು ನಿಮಗೆ ಯಾವ ಐಟಮ್ ಬರುತ್ತೆ ಅಂತ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಲಿಕ್ಕೆ. ನಾವು ಏನಂತಂದರೆ August 1st ಏನು ಮಾಡಿದ್ರೆ ಅಂತಂದರೆ ಸ್ಟಾರ್ಟೆಡ್ ಬಿಸ್ನೆಸ್. ಸೊ ಬಿಸ್ನೆಸ್ಗೆ ಕ್ಯಾಶ್ ಬರ್ತಾ ಇದೆ. ಸೊ ಇಲ್ಲಿ ಎಷ್ಟು ಅಂತಂದರೆ ಕ್ಯಾಶ್ ಬರ್ತಾ ಇದೆ. ಎಷ್ಟು ಅಂತಂದರೆ 7 lakh. ಆ ಕ್ಯಾಶ್ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಆಗಿ ವರ್ಕ್ ಆಗುತ್ತೆ. ಸೊ ನಾವು ಫಸ್ಟು ಇನಿಷಿಯಲ್ ಕ್ಯಾಶ್ ಏನು ತರ್ತೀವಿ ಬಿಸ್ನೆಸ್ಗೆ, ದಟ್ ಈಸ್ ಆಲ್ಸೋ ಕಾಲ್ಡ್ ದ ಕ್ಯಾಪಿಟಲ್. ಸೊ 7 lakh ಕ್ಯಾಶ್ ಬರ್ತಿದೆ, ಕ್ರೆಡಿಟರ್ಸ್ ಯಾವುದಿಲ್ಲ, 7 lakh ಕ್ಯಾಪಿಟಲ್. ಸೊ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಈಕ್ವಲ್ ಆಗಿದೆಯಾ? ಎಸ್ ಇದೆ. ಇದು ಫಸ್ಟು ಈಕ್ವೇಷನ್ಸ್. ಸೆಕೆಂಡ್ ನೋಡಿ, ಸೆಕೆಂಡ್ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಪರ್ಚೇಸ್ಡ್ ಗೂಡ್ಸ್ ವರ್ತ್ ಆಫ್ rupees 80,000 ಅಂತ ಕೊಟ್ಟಿದ್ದಾರೆ. ಸೊ 7 lakh ಕ್ಯಾಶಲ್ಲಿ 80,000 ಗೂಡ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಹೆಡ್ಡಿಂಗ್ ತೊಗೊಳ್ಳಿ, August 2 ಡೇಟಲ್ಲಿ ಪರ್ಚೇಸ್ಡ್ ಗೂಡ್ಸು ಏನು ಮಾಡ್ತಾ ಇದ್ದಾರೆ ಅಂದರೆ ಪರ್ಚೇಸ್ಡ್ ಗೂಡ್ಸು ಎಷ್ಟು ಅಂತಂದರೆ rupees ವರ್ತ್ ಆಫ್ 80,000. ಸೊ ಆಗ ಏನಾಗ್ತಿದೆ ಅಂದರೆ ಕ್ಯಾಶ್ ರೆಡ್ಯೂಸ್ ಆಗ್ತಿದೆ, ಸ್ಟಾಕ್ ಬರ್ತಿದೆ ಬಿಸ್ನೆಸ್ಗೆ. ಸೊ ಇಲ್ಲಿ ಕ್ಯಾಶ್ ಪರ್ಚೇಸ್ ಆಗಿದೆ, ಪರ್ಚೇಸ್ಡ್ ಗೂಡ್ಸ್ ವರ್ತ್ rupees 80,000 ಅಂತಂದರೆ ನಮ್ಮಲ್ಲಿ ಏನು 7 lakh ಕ್ಯಾಶ್ ಇತ್ತಲ್ವಾ, ಅದರಲ್ಲಿ 20,000 ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ. ಗೂಡ್ಸ್ ಅಥವಾ ಸ್ಟಾಕ್ ಏನು? ಅಸೆಟ್ಸು. ಸೊ ಕಂಪನಿಗೆ ಅಸೆಟ್ಸ್ ಬರ್ತಿದೆಯಾ? ಸೊ ಇಲ್ಲಿ 80,000 ಲೆಸ್ ಮಾಡಿದ್ರೆ 6,20,000 ಮತ್ತು ಸ್ಟಾಕ್ ಎಷ್ಟು ಬರ್ತಿದೆ? 80,000. ಟೋಟಲ್ 6,20,000 ಪ್ಲಸ್ 80,000 ಇಸ್ ಈಕ್ವಲ್ ಟು ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ? 7 lakhಗೆ ಈಕ್ವಲ್ ಆಗಿದೆ. ಸೊ ದಿಸ್ ಈಸ್ ದ ನ್ಯೂ ಈಕ್ವೇಷನ್. ಕ್ಯಾಶ್ ಎಷ್ಟಿದೆ ಬಿಸ್ನೆಸ್ಸಲ್ಲಿ ಪ್ರೆಸೆಂಟು? 6,20,000 ಇದೆ. ಸ್ಟಾಕ್ ಎಷ್ಟಿದೆ? 80,000 ಇದೆ. ಬಿಕಾಸ್ ವಿ ಆರ್ ಪರ್ಚೇಸ್ಡ್ 80,000 ವರ್ತ್ ಆಫ್ rupees ಗೂಡ್ಸ್ ಫಾರ್ ದ ಬಿಸ್ನೆಸ್. ಸೊ ಹಾಗಾಗಿ 6,20,000 ಪ್ಲಸ್ 80,000 ಇಸ್ ಈಕ್ವಲ್ ಟು 7 lakh. ಆ್ಯಂಡ್ ನೆಕ್ಸ್ಟ್ August 5 ಟ್ರಾನ್ಸಾಕ್ಷನ್ಸ್ ಏನಿದೆ ಅಂದರೆ ಪೇಯ್ಡ್ ಮಂತ್ಲಿ ಆಫೀಸ್ ರೆಂಟ್ rupees 15,000.
ಪೇಯ್ಡ್ ಮಂತ್ಲಿ ಆಫೀಸ್ ರೆಂಟ್ ₹50,000. ಆಫೀಸ್ ರೆಂಟ್ ಅನ್ನೋದೇನಂದರೆ ನಮಗೆ ಇಲ್ಲಿ ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾ ಇದೀವಿ, ಅಂದರೆ ಕ್ಯಾಶಲ್ಲಿ ರೆಡ್ಯೂಸ್ ಆಗ್ತಿದೆ. August 5 ಪೇಯ್ಡ್ ಆಫೀಸ್ ರೆಂಟ್ ಎಷ್ಟಿದೆ? 15,000 ಇದೆ. ಸೊ ಇಲ್ಲಿ ಕ್ಯಾಶಲ್ಲಿ ರೆಡ್ಯೂಸ್ ಆಗಿರ್ತಾ ಇದೆ. ಅಟ್ ಎ ಟೈಮ್ ಏನಂತ ಅಂದರೆ ಕ್ಯಾಪಿಟಲಲ್ಲೂ ರೆಡ್ಯೂಸ್ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾ ಇದ್ದೀವಿ, ಅದರಿಂದ ನಮಗೆ ರಿಟರ್ನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾವು ಆಲ್ರೆಡಿ ಬಿಲ್ಡಿಂಗ್ನ ಯೂಸ್ ಮಾಡಿದ್ವಿ, ಅದಕ್ಕೆ ನಾವು ರೆಂಟನ್ನು ಪೇ ಮಾಡ್ತಾ ಇದ್ದೀವಿ. 6,20,000 15,000 ಲೆಸ್ ಮಾಡಿ. 6,20,000 ಮೈನಸ್ 15,000 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 6,05,000 ಇದೆ. ಮತ್ತು ಸ್ಟಾಕ್ ಏನಿದೆ ಹ್ಯಾಸ್ ಇಟ್ ಈಸ್ ರಿಮೈನಿಂಗ್ ಇದೆ. ಸ್ಟಾಕ್ ಎಷ್ಟು ಬಂದಿದೆ? 80,000 ಇದೆ. ಸೊ ಟೋಟಲ್ ಎಷ್ಟಿದೆ ಅಂದರೆ ಇಲ್ಲೂ ಕೂಡ 15,000 ಲೆಸ್ ಮಾಡಬೇಕು. 7 lakhಲ್ಲಿ 15,000 ಲೆಸ್ ಮಾಡಿದ್ರೆ 6,85,000 ಬರುತ್ತೆ. ಸೊ ನ್ಯೂ ಇಕ್ವೇಷನ್ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಈಕ್ವಲ್ ಆಗಿದೆಯಾ? ಎಸ್ ಇದೆ. ಆ್ಯಂಡ್ ನೆಕ್ಸ್ಟು August 8 ಏನಂತಂದರೆ ಸೋಲ್ಡ್ ಗೂಡ್ಸ್ ಟು ಕಾಸ್ಟಿಂಗ್ 60,000 ಅಟ್ ಎ ಪ್ರಾಫಿಟ್ ಆಫ್ 25% ಆನ್ ದ ಕಾಸ್ಟ್. ಸೊ ಇಲ್ಲಿ ಏನು ಆಲ್ರೆಡಿ ಕಂಪನಿನಲ್ಲಿ ಗೂಡ್ಸ್ ಎಷ್ಟಿದೆ? 80,000 ಇದೆ. ಆ 80,000 ಇರೋ ಗೂಡ್ಸನ್ನ 60,000 ಗೂಡ್ಸ್ನ ಸೇಲ್ ಮಾಡಿದ್ದಾರೆ ವಿತ್ 25% ಪ್ರಾಫಿಟ್. 60,000ಗೆ 25% ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಟೋಟಲ್ ಅಲ್ಲಿಗೆ 75,000ನ ನಾವು ಸೇಲ್ ಮಾಡಿದ್ವಿ. ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು? 60,000. ಬಟ್ ನಾವು ಸೇಲ್ ಮಾಡಿರೋದೆಷ್ಟು? 75,000. ಅದಕ್ಕೆ ಏನು ಈಕ್ವೇಷನ್ ಬರುತ್ತೆ ಅಂದರೆ ಸೇಮ್ ಸೋಲ್ಡ್ ಗೂಡ್ಸ್ ಟು ವಿತ್ 25% ಎಕ್ಸ್ಟ್ರಾ ಪ್ರಾಫಿಟ್ ಅಂತ ತಗೊಳ್ಳಿ. ಸೊ ಇಲ್ಲಿ ಎಷ್ಟು ಬಂದಿದೆ ಕ್ಯಾಶ್? ನಮಗೆ ಟೋಟಲು 75,000 ಬಂದಿದೆ. ಏನಂತಂದರೆ ಇಲ್ಲಿ 60,000 ಪ್ಲಸ್ 15,000 ಪ್ರಾಫಿಟ್ಟು. ಇಲ್ಲಿ ಗೂಡ್ಸ್ ರೆಡ್ಯೂಸ್ ಆಗ್ತಿದೆಯಾ? 80,000 ಇದ್ದಿದ್ದು 60,000 ಸೇಲ್ಸ್ ಮಾಡ್ತಾ ಇದೀವಿ. ಸೊ ಗೂಡ್ಸು ರೆಡ್ಯೂಸ್ ಆಗ್ತಿದೆ. ಸೊ ಹಾಗಾಗಿ 6,05,000ಗೆ 75,000 ಕ್ಯಾಶನ್ನ ಆ್ಯಡ್ ಮಾಡಿದ್ರೆ 6,80,000 ಬರುತ್ತೆ. 80,000ಅಲ್ಲಿ 60,000 ಗೂಡ್ಸ್ನ ಸೇಲ್ಸ್ ಮಾಡ್ತಾ ಇದ್ದೀವಿ. ಅದನ್ನು ಲೆಸ್ ಮಾಡಿದ್ರೆ ಇನ್ನು ಕಂಪನಿನಲ್ಲಿ ಎಷ್ಟು ಸ್ಟಾಕ್ ಉಳ್ಕೊಳ್ಳುತ್ತೆ? 20,000 ಉಳ್ಕೊಳ್ಳುತ್ತೆ. 8 lakh ಇಲ್ಲಿ ಮತ್ತೆ ಪ್ರಾಫಿಟ್ 15,000 ಬಂದಿದ್ದಲ್ವಾ? ಸೊ 60,000ನ ಲೆಸ್ ಮಾಡ್ತಾ ಇದ್ದೀವಿ. 60,000 ಮೇಲೆ 15% ತೊಗೊಂಡ್ರೆ ಎಷ್ಟು 25% ತೊಗೊಂಡ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ? 15,000 ಬರುತ್ತೆ. ಸೊ 15,000ನ ಆ್ಯಡ್ ಮಾಡಬೇಕು. ಇದು ಬ್ರ್ಯಾಕೆಟ್ ಆಗಿರೋದು ಮೈನಸ್ ವ್ಯಾಲ್ಯೂ ಅಂತ, ಹಾಗೆ ಬರೆದಿರೋದು ಪ್ಲಸ್ ವ್ಯಾಲ್ಯೂ ಅಂತ. 6,80,000 ಪ್ಲಸ್ 20,000 ಮಾಡಿದ್ರೆ ಎಷ್ಟು ಬರುತ್ತೆ? 7 lakh ಬರುತ್ತೆ. ಸೊ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ 7 lakh. ದಿಸ್ ಈಸ್ ದ ನ್ಯೂ ಈಕ್ವೇಷನ್. ಎನ್ಇ ಅಂತ ಬರ್ತಿದ್ದೀನಿ ನೋಡಿ, ನ್ಯೂ ಈಕ್ವೇಷನ್ಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಂಟ್ರೊಡ್ಯೂಸ್ಡ್ ಅಡಿಷನಲ್ ಕ್ಯಾಪಿಟಲ್ ₹50,000. ಬಿಸ್ನೆಸ್ಗೆ ಏನಂತಂದ್ರೆ ಎಕ್ಸ್ಟ್ರಾ ಮತ್ತೆ ಅಡಿಷನಲ್ ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾವಾಗ? August 10 ಅಲ್ಲಿ. ಸೊ ಇಲ್ಲಿ ನೋಡಿ August 10 ಅಡಿಷನಲ್ ಕ್ಯಾಪಿಟಲ್ ಎಷ್ಟಿದೆ? 50,000ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕ್ಯಾಪಿಟಲಲ್ಲೂ ಆ್ಯಡ್ ಆಗುತ್ತಲ್ವಾ? ಕ್ಯಾಪಿಟಲಲ್ಲೂ ಆ್ಯಡ್ ಆಗುತ್ತೆ. ಸೊ ಇಲ್ಲಿ 68,000ಗೆ 50,000 ಆ್ಯಡ್ ಮಾಡಿದ್ರೆ 7,30,000 ಮತ್ತೆ ಸ್ಟಾಕ್ ಎಷ್ಟಿದೆ? 20,000. 7,30,000 ಪ್ಲಸ್ 20,000 ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಎಷ್ಟಿದೆ? 7,50,000. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರು 7,50,000 ಬರಬೇಕು. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರು 7,50,000 ಬರಬೇಕು. ಅದಾದ್ಮೇಲೆ ನೆಕ್ಸ್ಟು August 12 ಏನು ಹೇಳಿದ್ರೆ ಅಂದರೆ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ MNO ಸಪ್ಲೈಯರ್ಸ್ ವರ್ತ್ ಆಫ್ ₹55,000. MNO ಸಪ್ಲೈಯರ್ಸ್ ಇಂದ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ ಆನ್ ಕ್ರೆಡಿಟ್ ಬೇಸಿಸ್. ಸೊ ಕ್ರೆಡಿಟ್ ಬೇಸಿಸ್. ಸೊ ಏನಂತಂದ್ರೆ August 12 ಕ್ರೆಡಿಟ್ ಪರ್ಚೇಸ್ ಆಗಿದೆ. ಎಷ್ಟು ಪರ್ಚೇಸ್ ಮಾಡಿದೀವಿ ಅಂದರೆ 55,000ಗೆ ಪರ್ಚೇಸ್ ಮಾಡಿದೀವಿ. ಸೊ ಈ 55,000 ಕ್ರೆಡಿಟ್ ಅಂತಂದ್ರೆ ಇಲ್ಲೇನು ಬರುತ್ತೆ? ಕ್ರೆಡಿಟರ್ಸ್ ಎಷ್ಟಾಗುತ್ತೆ ಅಂದರೆ 55,000 ಆಗುತ್ತೆ. ಸೊ ಇವಾಗ ಆ್ಯಡ್ ಮಾಡಿ ಕ್ಯಾಶ್ 7,30,000 ಇದೆ, ಅದು ಹಾಗೆ ಇರುತ್ತೆ. 20,000ಗೆ 55,000ನ ಆ್ಯಡ್ ಮಾಡಿದ್ರೆ 75,000 ಬರುತ್ತೆ. ಸೊ ಇಲ್ಲಿ ಕ್ರೆಡಿಟರ್ಸ್ 55,000 ಇದೆ. ಸೊ 7,30,000. ಸೊ ಇಲ್ಲಿ ನೋಡಿ 7,30,000 ಪ್ಲಸ್ 75,000 ಎಷ್ಟಿದೆ ಅಂತಂದರೆ 8,05,000 ಇದೆ. ಸೊ ಇಲ್ಲೂ ಅಷ್ಟೇ ಲಯಬಿಲಿಟೀಸ್ ಎಷ್ಟಿದೆ? 55,000 ಕ್ರೆಡಿಟರ್ಸ್ ಇದೆ ಆ್ಯಂಡ್ 7,50,000 ಏನಂತ ಅಂದರೆ ಕ್ಯಾಪಿಟಲ್ ಇದೆ. ಟೋಟಲ್ ಎಷ್ಟಿದೆ? 8,05,000. ಸೊ ಎರಡು ಈಕ್ವಲ್ ಆಗಿದೆ. ಸೊ ದಿಸ್ ಈಸ್ ದ ನ್ಯೂ ಈಕ್ವೇಷನ್. ಯಾಕಂದರೆ ಇಲ್ಲಿ ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡಿದ್ದೀವಿ, ಗೂಡ್ಸ್ ಬಂದಿದೆ, ಆದರೆ ಅವ್ರಿಗಿನ್ನೂ ದುಡ್ಡು ಪೇ ಮಾಡಿಲ್ಲ. ದಟ್ ಈಸ್ ಕ್ರೆಡಿಟರ್ಸ್ ಆಗುತ್ತೆ. ಇಲ್ಲಿ ನಾವು ಅವ್ರಿಗೆ ಪೇ ಮಾಡಬೇಕು. ಸೊ ಇಯರ್ assets is equal to liabilities plus capital. And next thing ಏನಂತ ಅಂದರೆ August 15 ಅಲ್ಲಿ ಬಾಟ್ ಆಫೀಸ್ ಎಕ್ವಿಪ್ಮೆಂಟ್ ವರ್ತ್ ಆಫ್ ₹30. ಸೊ ಆಫೀಸ್ ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡಿದರೆ 30,000ಗೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕ್ಯಾಶ್ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ August 15 ಬಾಟ್ ಆಫೀಸ್ ಎಕ್ವಿಪ್ಮೆಂಟ್ 30,000. ಏನು ಕ್ಯಾಶ್ ಇತ್ತಲ್ವ 7,30,000 ಅಲ್ಲಿ 30,000ನ ಯೂಸ್ ಮಾಡಿ ಹೊಸದಾಗಿ ಏನಂತಂದರೆ ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡಿದ್ವಿ. ಸೊ ಇಲ್ಲಿ ಕ್ಯಾಶ್ ಆಯಿತು, ಇದು ಸ್ಟಾಕ್ ಆಯಿತು, ಇದು ಎಕ್ವಿಪ್ಮೆಂಟ್. ಸೊ ಏನಿದೆ ಎಕ್ವಿಪ್ಮೆಂಟು 30,000 ಪರ್ಚೇಸ್ ಮಾಡಿದ್ವಿ. ಹಾಗಾಗಿ ಹೊಸ ಈಕ್ವೇಷನ್ ಏನು ಬರುತ್ತೆ ಅಂದರೆ 7 lakh ಪ್ಲಸ್ 75,000 ಗೂಡ್ಸು ಪ್ಲಸ್ 30,000 ಎಕ್ವಿಪ್ಮೆಂಟು. ಸೊ ಇದು ದಿಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಇವಾಗ ಟೋಟಲ್ ನೋಡಿ ಎಷ್ಟಿದೆ ಅಂತ.
7 lakh ಇದೆ, ಕಾಣಿಸ್ತಿದೆಯಾ? 7 lakh ಪ್ಲಸ್ 75,000 ಪ್ಲಸ್ 30,000 ಟೋಟಲ್ ಎಷ್ಟಾಯಿತು? 8,05,000. ನಾವು 55,000 ಪ್ಲಸ್ 7,50,000 ಮಾಡಿದ್ರೆ ಎಷ್ಟಾಯಿತು? 8,05,000. ಸೊ ಅಲ್ಲಿಗೆ ಈ ಈಕ್ವೆಷನ್ಸ್ ಮುಗೀತು. ನೆಕ್ಸ್ಟು ಆಗಸ್ಟ್ 20 ಏನೇನು ಹೇಳಿದ್ದಾರೆ ಅಂತ ಅಂದರೆ ಪೇಯ್ಡ್ 25,000 ಟು MNO ಸಪ್ಲೈಯರ್ಸ್. MNO ಸಪ್ಲೈಯರ್ಸ್ ಅಂದರೆ ಯಾರು? ಇಲ್ಲಿ ನಮಗೆ ಇವರು ಕ್ರೆಡಿಟರ್ಸ್. ಯಾಕಂತಂದರೆ ಇವರಿಂದ ಕ್ರೆಡಿಟ್ ಪರ್ಚೇಸ್ ಮಾಡಿದ್ದು 55,000, ಅವರಿಗೆ 25,000ನ ಪೇ ಮಾಡ್ತಾ ಇದ್ದೀರಾ ಇವಾಗ ನೀವು. ಹಾಗೇನಾಗುತ್ತೆ ಅಂದರೆ ಕ್ಯಾಶು ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಏನಂತ ಅಂದರೆ ಕ್ರೆಡಿಟರ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಇಯರ್ ನೋಡಿ 7 ಲ್ಯಾಕಲ್ಲಿ ನಾವು 25,000 MNO ಸಪ್ಲೈಯರ್ಸ್ಗೆ ಪೇ ಮಾಡಿದ್ದೀವಿ. ಸೊ ಇದು ಪೇ ಮಾಡಿದ್ದೀವಿ ಅಂದರೆ ಕ್ಲಿಯರ್ ಆಗ್ತಿದೆ ಅಮೌಂಟು. ಸೊ ಹಾಗಾಗಿ ಕ್ರೆಡಿಟರ್ಸಲ್ಲೂ ಕಮ್ಮಿ ಆಗುತ್ತೆ. ಸೊ 7 ಲ್ಯಾಕಲ್ಲಿ 25,000 ಲೆಸ್ ಮಾಡಿದ್ರೆ 6,75,000, 75,000 ಸ್ಟಾಕ್ ಆ್ಯಸ್ ಇಟ್ ಈಸ್ ಇರುತ್ತೆ, 30,000 ಎಕ್ವಿಪ್ಮೆಂಟ್. ಇಲ್ಲಿ 55,000ಅಲ್ಲಿ 25 ಲೆಸ್ ಮಾಡಿದ್ರೆ 30,000 ಆ್ಯಂಡ್ ಆ್ಯಸ್ ಯೂಶುವಲ್ 7,50,000. ಈಗ ಈ ಈಕ್ವೆಷನ್ ಚೆಕ್ ಮಾಡಿ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ 6,75,000 ಪ್ಲಸ್ 75,000 ಆ್ಯಂಡ್ 30,000 ಎಷ್ಟು ಬರುತ್ತೆ? 7,80,000 ಬಂದಿದೆ. ಸೊ ಇಲ್ಲಿ 30,000 ಪ್ಲಸ್ 7,50,000 ಮಾಡಿದ್ರೆ 30,000 ಪ್ಲಸ್ 7,50,000 ಮಾಡಿದ್ರೆ 7,08,000 ಬಂದಿದೆ. ಸೊ ದಿಸ್ ಈಸ್ ದ ನ್ಯೂ ಈಕ್ವೆಷನ್ಸ್. ಆ್ಯಂಡ್ ನೆಕ್ಸ್ಟು ಆಗಸ್ಟ್ 22 ಏನು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಡೆಪಾಸಿಟೆಡ್ ₹80,000 ಇಂಟು ದ ಬ್ಯಾಂಕ್. ಸೊ ಇಲ್ಲಿ ನಮ್ಮ ಹತ್ರ ಕ್ಯಾಶ್ ಇದೆ, ಆ ಕ್ಯಾಶ್ನ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಏನು ಕೈಯಲ್ಲಿ ಕ್ಯಾಶ್ ಇದೆಯಲ್ವ ಅದನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಸೊ ಇಲ್ಲಿ ಕ್ಯಾಶು ರೆಡ್ಯೂಸ್ ಆಗ್ತಿದೆ, ಬಟ್ ಇಲ್ಲಿ ನಮ್ಗೆ ಏನು ಬರ್ತಿದೆ ಅಂದರೆ ಅಸೆಟ್ಟು ಬ್ಯಾಂಕು. ಸೊ ಬ್ಯಾಂಕ್ ಈಸ್ ಆಲ್ಸೋ ಅಸೆಟ್ಟು, ಎಕ್ವಿಪ್ಮೆಂಟ್ ಈಸ್ ಆಲ್ಸೋ ಅಸೆಟ್ಟು, ಸ್ಟಾಕ್ ಈಸ್ ಆಲ್ಸೋ ಅಸೆಟ್ಟು, ಕ್ಯಾಶು. ನಮಗೆ ಇಲ್ಲಿ ಏನೇನು ಅಸೆಟ್ಸ್ ಅಂತ ಗೊತ್ತಾಗಬೇಕು. ಸೊ ಇಲ್ಲಿ 6,75,000ಅಲ್ಲಿ 80,000 ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದೀವಿ ಅಂದರೆ ಎಷ್ಟಾಗುತ್ತೆ? 5,95,000 ಬಂದಿದೆ. ಪ್ಲಸ್ 75,000 ಗೂಡ್ಸ್ ಇದೆ ಆ್ಯಂಡ್ 30,000 ಎಕ್ವಿಪ್ಮೆಂಟ್ ಆ್ಯಂಡ್ 80,000 ಏನಾಯ್ತು? ಇದು ಬ್ಯಾಂಕ್ ಬ್ಯಾಲೆನ್ಸ್ ಆಯಿತು. ಟೋಟಲ್ ಎಷ್ಟಾಯಿತು? 7,80,000. 30,000 ಪ್ಲಸ್ 7,50,000 ಎಷ್ಟಾಗುತ್ತೆ? 7,80,000 ಆಗುತ್ತೆ. ಸೊ ಈ ಈಕ್ವೆಷನ್ಸ್ ಕರೆಕ್ಟಾಗಿ ಟ್ಯಾಲಿ ಆಗ್ತಿದೆಯಾ? ಓಕೆ. ಅದಾದಮೇಲೆ ನೆಕ್ಸ್ಟು ಆಗಸ್ಟ್ 25 ಏನಿದೆ ಅಂದರೆ ಪೇಯ್ಡ್ ಯುಟಿಲಿಟಿ ಬಿಲ್ಸ್. ಸೊ ಇಲ್ಲಿ ಬಿಲ್ಸ್ನ ಪೇ ಮಾಡಿದ್ದೀವಿ, ಯುಟಿಲಿಟಿ ಬಿಲ್ಸ್ ಅಂದರೆ ಕ್ಯಾಶಲ್ಲಿ ಬಿಲ್ಸ್ನ ಪೇ ಮಾಡಿದ್ದೀವಿ. ಸೊ ಹಾಗಾಗಿ ಏನಾಗುತ್ತೆ? ಇದು ಮೈನಸ್ ಮಾಡಬೇಕು. ಸೊ 5,95,000ಅಲ್ಲಿ 10,000 ಪೇಯ್ಡ್ ಯುಟಿಲಿಟಿ ಬಿಲ್ಸ್ ಎಷ್ಟು? 10,000. ಸೊ ಕ್ಯಾಪಿಟಲಲ್ಲೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ 5,95,000ಅಲ್ಲಿ 10,000 ಲೆಸ್ ಮಾಡಿದ್ರೆ 5,85,000, 75,000 ಸ್ಟಾಕ್ ಇದು, 30,000 ಎಕ್ವಿಪ್ಮೆಂಟ್, 80,000 ಬ್ಯಾಂಕು. ಸೊ ಇಲ್ಲಿ ಟೋಟಲ್ ಎಷ್ಟಿದೆ ಅಂತಂದರೆ ಇವಾಗ ನೋಡೋಣ. 5,85,000 ಪ್ಲಸ್ 75,000, 30,000 ಆ್ಯಂಡ್ 80,000. ಸೊ ಇಲ್ಲಿ ಎಷ್ಟಿದೆ ಅಂದರೆ 7,70,000 ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ 30,000 ಪ್ಲಸ್ 7,40,000 ಮಾಡಿದ್ರೆ 7,70,000 ಬರುತ್ತೆ. ಸೊ ಪೇಯ್ಡ್ ಯುಟಿಲಿಟಿ ಬಿಲ್ಸ್ ಅಂತಂದರೆ ಕ್ಯಾಶಲ್ಲೂ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಕ್ಯಾಪಿಟಲಲ್ಲೂ ರೆಡ್ಯೂಸ್ ಆಗ್ತಿದೆ. ಓಕೆನಾ? ದಿಸ್ ಈಸ್ ದ ನ್ಯೂ ಈಕ್ವೆಷನ್. ಆ್ಯಂಡ್ ಲಾಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಆಗಸ್ಟ್ 30 ವಿತ್ಡ್ರೂ ₹20,000 ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ಸೊ ಪರ್ಸ್ನಲ್ ಯೂಸ್ಗೆ 20,000 ಕ್ಯಾಶ್ನ ವಿತ್ಡ್ರಾಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂತಂದರೆ ಪರ್ಸ್ನಲ್ ಯೂಸ್ಗೆ ಡ್ರಾಯಿಂಗ್ಸ್ ಅಂತಾದರೂ ಹೇಳ್ತೀವಿ, ಅಥವಾ withdraw for personal use, otherwise it is also called drawings ಅಂತ. 20,000 ಕ್ಯಾಶಲ್ಲೂ ರೆಡ್ಯೂಸ್ ಆಗ್ತಿದೆ, ಅದು ಕ್ಯಾಪಿಟಲಲ್ಲೂ ರೆಡ್ಯೂಸ್ ಆಗ್ತಿದೆ. ಏನಂತಂದರೆ ಏನು ಇನ್ವೆಸ್ಟ್ಮೆಂಟ್ ಇರುತ್ತೆ ಅದು ಕ್ಯಾಶಲ್ಲಿ ರೆಡ್ಯೂಸ್ ಆದರೆ ಅದು ಕ್ಯಾಪಿಟಲ್ಗೂ ಎಫೆಕ್ಟ್ ಆಗುತ್ತೆ. ನಾವು ದ ನ್ಯೂ ಈಕ್ವೇಷನ್ ಈಸ್ 5,65,000. 5,85,000ಅಲ್ಲಿ 20,000 ಲೆಸ್ ಮಾಡಿ 5,65,000 ಪ್ಲಸ್ 75,000 ಪ್ಲಸ್ 30,000 ಪ್ಲಸ್ 80,000. ಸೊ ಟೋಟಲ್ ಎಷ್ಟು ಬರುತ್ತೆ? 7,50,000 ಬರುತ್ತೆ. ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡೋಣ. 5,65,000 ಆ್ಯಂಡ್ ಗೂಡ್ಸ್ ಬಂದು 75,000 ಆ್ಯಂಡ್ ನೆಕ್ಸ್ಟು ಎಕ್ವಿಪ್ಮೆಂಟು 30,000 ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸು 80,000, 7,50,000 ಇದೆ. ಆ್ಯಂಡ್ ಇಯರ್ 30,000, ಇದರಲ್ಲಿ 7,40,000ನಲ್ಲಿ 20,000 ಇಲ್ಲೂ ಎಫೆಕ್ಟ್ ಆಗಿರುತ್ತೆ, ಲೆಸ್ ಮಾಡಿದ್ದೀವಿ 7,20,000. ಸೊ ಎಷ್ಟಾಗುತ್ತೆ? 7,50,000 ಆಗುತ್ತೆ. ಫೈನಲ್ ಈಕ್ವೆಷನ್ಸ್ ಏನಂತಂದರೆ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಸೆಟ್ಸ್ ಎಷ್ಟಿದೆ? 7,50,000. ಲಯಬಿಲಿಟೀಸ್ ಎಷ್ಟಿದೆ? 30 ಪ್ಲಸ್ ಕ್ಯಾಪಿಟಲ್ 7,20,000. ಟೋಟಲ್ ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಆಗಿದೆಯಾ? ಸೊ ದಿಸ್ ಈಸ್ ದ ಅಕೌಂಟಿಂಗ್ ಈಕ್ವೆಷನ್. ವೆರಿ ಸಿಂಪಲ್. ನೀವು ಆರಾಮಾಗಿ 14 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ನೋಡಿ, ಸ್ಟಾರ್ಟೆಡ್ ಬಿಸ್ನೆಸ್ ಅಂತಂದರೆ ಬಿಸ್ನೆಸ್ಗೆ ಕ್ಯಾಶ್ ಬರ್ತಿದೆ. ದಟ್ ಕ್ಯಾಶ್ ಈಸ್ ಆಲ್ಸೋ ಕಾಲ್ಡ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಲ್ಲಿ ಎಷ್ಟಾಯಿತು? 7 lakh ಅಸೆಟ್
ಅಸೆಟ್ಸ್ ಇದೆ, 7 lakh ಕ್ಯಾಪಿಟಲ್ ಇದೆ. ಸೊ ಟೋಟಲ್ ಆಗಿ ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಅಂತ ಅಂದರೆ 80,000ಗೆ ಕ್ಯಾಶ್ ರೆಡ್ಯೂಸ್ ಆಗ್ತಿದೆ, ಆ 80,000 ಗೂಡ್ಸ್ ನಮಗೆ ಬರ್ತಿದೆ. ಸೊ ಇವಾಗ ಕ್ಯಾಶ್ ಬದಲಿಗೆ ನಮ್ಮ ಹತ್ರ ಏನು ಅಸೆಟ್ಸ್ ಇದೆ, ಸ್ಟಾಕ್ ಇದೆ. ಸೊ ಹಾಗಾಗಿ 6,20,000 ಪ್ಲಸ್ 80,000 ಮಾಡಿದ್ರೆ ಎಷ್ಟು ಬರುತ್ತೆ, 7 lakh. ಆ್ಯಂಡ್ ಪೇಯ್ಡ್ ಆಫೀಸ್ ರೆಂಟನ್ನು ನೀವು ಪೇ ಮಾಡ್ತಾ ಇದ್ದೀರಾ, ಕ್ಯಾಶಲ್ಲೂ ರೆಡ್ಯೂಸ್ ಆಗ್ತಿದೆ, ಅಟ್ ಎ ಟೈಮ್ ಕ್ಯಾಪಿಟಲಲ್ಲೂ ರೆಡ್ಯೂಸ್ ಆಗುತ್ತೆ. ಕ್ಯಾಶ್ ವಿಲ್ ಎಫೆಕ್ಟ್ ಆನ್ ದ ಕ್ಯಾಪಿಟಲ್. ಕ್ಯಾಶ್ ಇನ್ಕ್ರೀಸ್ ಆದರೆ ಕ್ಯಾಪಿಟಲಲ್ಲೂ ಇನ್ಕ್ರೀಸ್ ಆಗುತ್ತೆ, ಕ್ಯಾಶಲ್ಲಿ ಡಿಕ್ರೀಸ್ ಆದರೆ ಕ್ಯಾಪಿಟಲಲ್ಲೂ ಡಿಕ್ರೀಸ್ ಆಗುತ್ತೆ. ಅದು ಒಂದು ನೆನ್ಪಿಟ್ಕೊಂಬಿಡಿ. ಆ್ಯಂಡ್ ನ್ಯೂ ಈಕ್ವೇಷನ್ಸ್ ಏನಾಗುತ್ತೆ, 6,05,000 ಆ್ಯಂಡ್ 80,000. ಇಲ್ಲಿ 7 lakhಲ್ಲಿ 15,000 ಲೆಕ್ಸ್ ಮಾಡಿದ್ರೆ 6,85,000 ಆಗುತ್ತೆ. ಆ್ಯಂಡ್ ಗೂಡ್ಸ್ ಸೋಲ್ಡ್ ವಿತ್ 25% ಎಕ್ಸ್ಟ್ರಾ ಪ್ರಾಫಿಟ್ಟು. ಸೊ 60,000 ಇರೋ ನೀವು ಗೂಡ್ಸನ್ನು 25% ಎಕ್ಸ್ಟ್ರಾ ಪ್ರಾಫಿಟ್ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಗೂಡ್ಸ್ ಸೇಲ್ ಮಾಡಿದಾಗ ಏನು ಬರುತ್ತೆ, ಕ್ಯಾಶು ಎಷ್ಟು ಬಂದಿದೆ, 75,000. ಮತ್ತು ಇಲ್ಲಿ ಸ್ಟಾಕ್ ಎಷ್ಟು ರೆಡ್ಯೂಸ್ ಆಗ್ತದೆ, ಎಷ್ಟು ಸೇಲ್ ಮಾಡ್ತಾ ಇದ್ದೀರಾ, 60,000. ಸೊ ಹಾಗಾಗಿ ಇಲ್ಲಿ ನ್ಯೂ ಈಕ್ವೇಷನ್ಸ್ ಇಲ್ಲಿ 50,000 ಇದು ಬಂದು ಪ್ರಾಫಿಟ್ ಆಗಿದೆ, ಆಯಿತಾ. ಅದನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ 6,80,000 ಪ್ಲಸ್ ಗೂಡ್ಸ್ ಎಷ್ಟಿದೆ, 20,000. ಸೊ ಇಲ್ಲೂ ಕೂಡ 15,000 ಆ್ಯಡ್ ಮಾಡಿದ್ರೆ 7 lakh ಬರುತ್ತೆ. ಮತ್ತು ಹೊಸದಾಗಿ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ದಟ್ ಮೀನ್ಸ್ ಕ್ಯಾಶ್ನ ಬಿಸ್ನೆಸ್ಗೆ ತರ್ತಾ ಇದ್ದಾರೆ. ಆ್ಯಡ್ ಮಾಡಿ 7,30,000, ಸ್ಟಾಕ್ 20,000, ಇಯರ್ ಆಲ್ಸೋ 7,50,000. ಸೊ ಇಲ್ಲೂ ಕೂಡ ಆ್ಯಡ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಕ್ರೆಡಿಟ್ ಪರ್ಚೇಸ್ ಅಂತಂದರೆ ಗೂಡ್ಸ್ ಬರ್ತಾ ಇದೆ, ಬಟ್ ಅವ್ರಿಗೆ ನಾವು ಇನ್ನೂ ದುಡ್ಡು ಕೊಟ್ಟಿಲ್ಲ. ಸೊ ಇಲ್ಲಿ ಎಷ್ಟು ಬರ್ತಿದೆ, ಗೂಡ್ಸು ಎಷ್ಟು ಇನ್ಕ್ರೀಸ್ ಆಗ್ತಿದೆ, 55,000. ಮತ್ತು ಕ್ರೆಡಿಟರ್ಸು 55,000. 7,30,000 ಪ್ಲಸ್ 75,000, 55,000 ಪ್ಲಸ್ 7,50,000. ಸೊ ಈ ರೀತಿ ಬಾಟ್ ಆಫೀಸ್ ಎಕ್ವಿಪ್ಮೆಂಟ್. ಸೊ ಕ್ಯಾಶಲ್ಲಿ 30,000 ರೆಡ್ಯೂಸ್ ಆಗ್ತಿದೆ, ಬಟ್ ಅಟ್ ಎ ಟೈಮ್ ಏನಾಗ್ತಿದೆ, ಎಕ್ವಿಪ್ಮೆಂಟ್ ಬರ್ತಿದೆ. ಎಕ್ವಿಪ್ಮೆಂಟ್ ಅಂತಂದರೆ ಏನು, ಮಷಿನರಿನ ಪರ್ಚೇಸ್ ಮಾಡಿರ್ತಾರೆ, ಮಷಿನರಿನೂ ಅಸೆಟ್ ಅಲ್ವಾ. ಸೊ ಹಾಗಾಗಿ 7,75,000 ಪ್ಲಸ್ 30,000, ದಿಸ್ ಅಮೌಂಟ್ ಈಸ್ ಈಕ್ವಲ್ ಟು 55 ಪ್ಲಸ್ 7,50,000. ಸೊ ನೀವೇನಂತಂದರೆ ಆರಿಜೆಂಟಲ್ ವರ್ಟಿಕಲ್ ಎರಡು ಕೂಡ ಈಕ್ವೇಷನ್ಸು ಟ್ಯಾಲಿ ಆಗಬೇಕು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಪೇ ಟು MNO ಸಪ್ಲೈಯರ್ಸ್. ಸೊ ಇಲ್ಲಿ ಏನು ಕ್ರೆಡಿಟ್ ಪರ್ಚೇಸ್ ಮಾಡಿದ್ವಲ್ವಾ 55ಗೆ 25,000 ಕ್ಯಾಶ್ನ ಇಲ್ಲಿ ಪೇ ಮಾಡ್ತಾ ಇದೀವಿ, ರೆಡ್ಯೂಸ್ ಆಗ್ತಿದೆ ಅಂದರೆ ಇಲ್ಲಿ ಕ್ರೆಡಿಟರ್ಸಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕ್ಯಾಶ್ ರೆಡ್ಯೂಸ್ ಆಗ್ತಿದೆ ಅಂದರೆ ಕ್ಯಾಪಿಟಲಲ್ಲಿ ಬರಲ್ಲ, ಕ್ರೆಡಿಟರ್ಸ್ಗೆ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ, ಆಯಿತಾ. ಹಾಗಾಗಿ ಇಲ್ಲಿ 6,75,000, 75,000, 30,000 ಬರುತ್ತೆ. ಇಲ್ಲಿ 55,000ಅಲ್ಲಿ 25 ಲೆಸ್ ಮಾಡಿದ್ರೆ 30,000, 7,50,000 ಬರುತ್ತೆ. ಆ್ಯಂಡ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಕ್ಯಾಶನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ವಿ, ಬ್ಯಾಂಕಲ್ಲಿ ದುಡ್ಡು ಇಡ್ತಾ ಇದ್ದೀವಿ, ಕ್ಯಾಶ್ ರೆಡ್ಯೂಸ್ ಆಗುತ್ತೆ, ಬ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ಎರಡು ಕೂಡ ಅಸೆಟ್ಸೇನೆ. ಆ್ಯಂಡ್ ನೆಕ್ಸ್ಟ್ ಪೇಯ್ಡ್ ಯುಟಿಲಿಟಿ ಬಿಲ್ಸು. ಸೊ ಎರಡರಲ್ಲೂ ಯುಟಿಲಿಟಿ ಬಿಲ್ಸ್ನ ಪೇ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ವಿತ್ಡ್ರಾ ಫಾರ್ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ 20,000 ಲೆಸ್ ಮಾಡ್ತೀವಿ. ಫೈನಲಿ ದ ಅಕೌಂಟಿಂಗ್ ಈಕ್ವೇಷನ್ ಈಸ್ 7,50,000 ಆ್ಯಂಡ್ 7,50,000. ಸೊ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಮಿನಿಮಮ್ ಇಷ್ಟು ಟ್ರಾನ್ಸಾಕ್ಷನ್ ಇದ್ದೇ ಇರುತ್ತೆ. ಸೊ ಇದನ್ನು ನೀವು ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಆ್ಯಂಡ್ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಆಲ್ರೆಡಿ ಫೈನಾನ್ಷಿಯಲ್ ಅಕೌಂಟಿಂಗ್ ಕಂಪ್ಲೀಟ್ ಕ್ವಶನ್ ಪೇಪರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಅಂದರೆ ಒಂದು ಪ್ಲೇಲಿಸ್ಟ್ ಕೊಟ್ಟಿದ್ದೀನಿ, ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ನಿಮಗೆ A2 ಅಂದರೆ ಸೆಕ್ಷನ್ ABC ಕಂಪ್ಲೀಟ್ ವಿಡಿಯೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರೋ ವಿಡಿಯೋ ಸಿಗುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರನೇ ಮಾಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್, ಡೂ ವೆಲ್, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ. ಆ್ಯಂಡ್ ನನ್ನ ಚಾನಲಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಡೂ ಒನ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ ಆ್ಯಂಡ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.